ಎಲ್ಲ ಧರ್ಮೀಯರಿಗೂ ಎಲ್ಲ ಜನಾಂಗಕ್ಕೂ ಕೂಡ ಅವರು ಅವರವರ ವೃತ್ತಿಗನುಗುಣವಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಮಹಾಪ್ರಭು ಅವರು. ಇವತ್ತು ಏನು ಕೆಂಪೇಗೌಡರು ಜಯಂತ್ಸವ ನಡೀತಾ ಇದೆ, ನಾಡಿನ ಸಮಸ್ಯೆ ಎಲ್ಲರಿಗೂ ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀನಿ. ಅವ್ರು ಬೆಳೆಸಿದಂಥ ಕೆಂಪೇಗೌಡ ನಾಡನ್ನು ತುಂಬ ಯಶಸ್ವಿಯಾಗಿ ಗ್ರ್ಯಾಂಡ್ ಬೆಂಗಳೂರು ಅಂತ ಇವಾಗ ಸದ್ಯದಲ್ಲಿ ಆಗ್ತಾ ಇದೆ. ಭಾಳ ಸಂತೋಷ. ನಮ್ಮ ಬಸವನಗುಡಿ ಕ್ಷೇತ್ರದಲ್ಲಿ ಇದಾಗ್ತಾ ಇರೋದು ಭಾಳ ಸಂತೋಷ. ನಾಡಪ್ರಭು ಕೆಂಪೇಗೌಡರು ಗುಡಿ ಗೋಪುರಗಳನ್ನ ಕೋಟೆ ಕೊತ್ತಲುಗಳನ್ನ ಕಟ್ಟ ಮಹನೀಯರು. ಎಲ್ಲ ಧರ್ಮೀಯರಿಗೂ ಎಲ್ಲ ಜನಾಂಗಕ್ಕೂ ಕೂಡ ಅವರು ಅವರವರ ವೃತ್ತಿಗನುಗುಣವಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಮಹಾಪ್ರಭು ಅವರು. ಅವರ ಹೆಸರಲ್ಲಿ ಇವತ್ತು ಜಯಂತಿ ಮಾಡ್ತಾ ಇರೋದು ಭಾಳ ಹೆಮ್ಮೆ ವಿಚಾರ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಅದ್ಧೂರಿಯಾಗಿ ಜಯಂತಿ ಆಚರಣೆ ಮಾಡ್ಕೊಂಡು ಇದ್ದಾರೆ. ಮುಂದೆನೂ ಕೂಡ ಇದೇ ರೀತಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕ ರವಿ ಸುಬ್ರಹ್ಮಣ್ಯ ಅವರು ಚಾಲನೆ ಕೊಡ್ತಾ ಇದ್ದಾರೆ. ಹಾಗೆ ಜಮೀರ್ ಅಹಮದ್ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳು ನಾಗರಿಕರು ಎಲ್ಲ ಸೇರ್ತಾ ಇದ್ದಾರೆ. ಇವತ್ತು ಏನು ರಾಜ್ಯ ಒಕ್ಕಲಿಗರ ಒಕ್ಕೂಟ ಟ್ರಸ್ಟಿಂದ 516ನೇ ಕೆಂಪೇಗೌಡರ ಜಯಂತ್ಸವ ಮಾಡ್ತಾ ಇದ್ದಾರೆ. ಇದು ಭಾಳ ಹೆಮ್ಮೆಯ ವಿಷಯ. ಈ ನಾಡಿನ ಬೆಂಗಳೂರನ್ನ ಕಟ್ಟೋಕ್ಕೆ ಎಷ್ಟೋ ಶ್ರಮ ವಹಿಸಿದ್ರು ಕೆಂಪೇಗೌಡರು. ಅದಕ್ಕೆ ಇವತ್ತು ನಾವೆಲ್ಲ ಚಿರಋಣಿಯಾಗಿರಬೇಕು. ಇವತ್ತು ಬೆಂಗಳೂರು ಇಷ್ಟುದ್ದ ಬೆಳೆದಿದೆ ಅಂತಂದರೆ ಅದು ನಾಡಪ್ರಭು ಕೆಂಪೇಗೌಡರಿಂದ ಮಾತ್ರ ಸಾಧ್ಯ ಆಗುತ್ತೆ. ಇದನ್ನು ಇವತ್ತಿನ ರಾಜಕಾರಣಿಗಳು ಇವೆಲ್ಲ ಪಾಲಿಸ್ಕೊಂಡು ಬರಬೇಕು. ಮತ್ತು ಇವತ್ತು ಏನು ಕೆಂಪೇಗೌಡರು ಜಯಂತ್ಸವ ನಡೀತಾ ಇದೆ, ನಾಡಿನ ಸಮಸ್ಯೆ ಎಲ್ಲರಿಗೂ ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದರು, ಮತ್ತು ನಮ್ಮ ಬಸವನಗುಡಿ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರು ಬಂದಿದ್ದರು, ಮತ್ತು UB ವೆಂಕಟೇಶ್ ಅವರು ಬಂದಿದ್ದರು. ಹಾಗಾಗಿ ಇವತ್ತೆಲ್ಲ ಅದ್ಧೂರಿಯಾಗಿ ಇವತ್ತು ಜಯಂತ್ಸವ ನಡೆದಿದೆ. ನಾನು ಮಸೂದಂ ಪಾಲಂಕ ಮಾತಾಡ್ತಾ ಇರೋದು. ಕೆಂಪೇಗೌಡರ ಜಯಂತಿ ಇರೋದ್ರಿಂದ 516 ವರ್ಷದ ಜಯಂತಿ ಇರೋದ್ರಿಂದ ಇವತ್ತು ಬಂಡಿ ಮಂಗಳಮ್ಮ ದೇವಸ್ಥಾನದಲ್ಲಿ ನಮ್ಮ ಬಸವನಗುಡಿ ಶಾಸಕರಾದ ರವಿ ಸುಬ್ರಹ್ಮಣ್ಯಂ ಸಾಹೇಬರು, ಆಮೇಲೆ ಜಮೀರ್ ಅಹಮದ್ ಸಾಹೇಬರು, ಮತ್ತು ಎಲ್ಲ ಬಸವನಗುಡಿ ಮಂಡಲ ಪದಾಧಿಕಾರಿಗಳು, ಮತ್ತು ಎಲ್ಲ UB ವೆಂಕಟೇಶ್ ಸಾಹೇಬರು, ಮತ್ತು ಎಲ್ಲರೂ ತಿಮ್ಮೇಗೌಡರು ಸಾಹೇಬರು, ಮತ್ತು ಎಲ್ಲ ಪದಾಧಿಕಾರಿಗಳು ಗಣ್ಯ ವ್ಯಕ್ತಿಗಳು ಎಲ್ಲ ಉಪಸ್ಥಿತರಿದ್ದರು. ಮತ್ತು ಬಂಡಿ ಮಂಗಳಮ್ಮ ದೇವಸ್ಥಾನದಲ್ಲಿ ಅದ್ಭುತವಾಗಿ ಪೂಜೆ ನಡೀತಾ ಇದೆ. ಅದರಿಂದ ಇವತ್ತು ಕೆಂಪೇಗೌಡ ಜಯಂತಿ ಇರೋದ್ರಿಂದ ವಿಶೇಷ ಕಾರ್ಯಕ್ರಮ ಆಗಿರೋದ್ರಿಂದ ನಮಗೆಲ್ಲ ತುಂಬ ಹೆಮ್ಮೆಯ ವಿಷಯ. ನಾವು ಬೆಂಗಳೂರಲ್ಲಿ ಕೆಂಪೇಗೌಡ ನಗರದಲ್ಲಿ ಹುಟ್ಟಿ ಬೆಳೆದಿದ್ದೀವಿ, ಚಾಮರಾಜಪೇಟೆಯಲ್ಲಿ ನಾವು ಹುಟ್ಟಿರೋದು. ಅದರಿಂದ ನಮ್ಗೆ ತುಂಬ ಹೆಮ್ಮೆಯ ವಿಷಯ ಆಗಿದೆ. ಈ ನಾಡಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಅವ್ರು ಬೆಳೆಸಿದಂಥ ಕೆಂಪೇಗೌಡ ನಾಡನ್ನು ತುಂಬ ಯಶಸ್ವಿಯಾಗಿ ಗ್ರ್ಯಾಂಡ್ ಬೆಂಗಳೂರು ಅಂತ ಇವಾಗ ಸದ್ಯದಲ್ಲಿ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್. ಬೋಲೋ ಭಾರತ್ ಮಾತಾ ಕಿ ಜೈ.